कई दिनों से निकाय कर्मचारियों की मांग पर राज्य सरकार ने प्रतिक्रिया दी है। नगर परिषद, नगर पालिका, नगर पंचायत, महानगर निगम और ग्रेटर बैंगलोर महानगर निगम में 2127 नागरिक कर्मचारी सीधे भुगतान के अंतर्गत नगर प्रशासन एवं हज मंत्री रहीम खान ने कहा कि इसे ठीक कर लिया गया है। केनार का राज्य नागरिक कर्मचारी संघ द्वारा शहर के जनवाड़ा रोड पर स्थित झीरा कन्वेंशन हॉल में नागरिक श्रमिक दिवस का आयोजन किया गया। कार्यक्रम का उद्घाटन करने के बाद उन्होंने कहा कि नगर विकास विभाग सरकार के अधीन है। सचिव टी मंजुनाथ ने कहा कि उन्होंने इस संबंध में आदेश जारी कर दिया है। एक शहरी स्थानीय निकायों में काम करने वाले नागरिक कर्मचारियों के लिए उन्होंने बताया कि एक दिन की छुट्टी की भी घोषणा की गई है। उन्होंने कहा कि इसे स्थायी बनाने की दिशा में भी विचार किया गया है। शहरों और कस्बों को स्वच्छ और सुंदर बनाने में नागरिक कार्यकर्ता बहुत महत्वपूर्ण भूमिका निभाते हैं। उन्होंने आउटसोर्सिंग के आधार पर नियुक्त 48 व्यक्तियों को नियुक्ति आदेश पत्र वितरित किए हैं। इस अवसर पर सांसद सागर खंडरे, आदि जाम्बा निगम अध्यक्ष मंजुनाथ, राज्य सिविल कर्मचारी संघ के प्रदेश अध्यक्ष के प्रभाकर, कार्यकारी अध्यक्ष सुरेश, बाबा लाड, महासचिव एम गुरुनाथ, अन्य आदि उपस्थित रहे। कैमरामैन पपुराज का कवरेज। कर्नाटक राज्य ಪೌರ ಕಾರ್ಯಕ್ರಮದ ಸಭೆಯಲ್ಲಿ ನಮ್ಮ ಬೆಂಗಳೂರಿನಿಂದ ಮಂಜುನಾಥ್ ಅವರು ಬಂದಿದ್ದಾರೆ. ನಿಮ್ಮ ಸಲಹೆ ಸುಮಾರು ಹೋರಾಟ ಮಾಡಿ ಬೆಂಗಳೂರಿನಲ್ಲಿ ಯಾವುದೂ ಗೌರ್ಮೆಂಟ್ ಇರಲಿ ಅವಾಗ ಅವರು ಒಂದು ಧ್ವನಿ ಆವಾಜ ಹಾಕಿದ್ದಾರೆ. ಜೊತೆಗೆ ಪ್ರಭಾಕರ್ ಅವರು ತಿಂಗಳಿಗೆ 2 ಸಲ ಎಷ್ಟು ಸಲ ನಾನು ಸಿಟ್ಟಾದರೂ ಇಲ್ಲ ತಮ್ಮ ಸಲಗೆ ಅವರು ಬಂದು ಅವರು ಇಡೀ ಟೀಮ್ಗೆ ಕರ್ಕೊಂಡು ಬಂದು ಬೆಂಗಳೂರಿಗೆ ನನಗೆ ಸುಮಾರು ಸಲ ಭೇಟಿ, ನಮ್ಮ ಡೈರೆಕ್ಟರ್ ಅವರಿಗೆ ಭೇಟಿ ಮಾಡ್ತಾರೆ, ನಮ್ಮ ಸೆಕ್ರೆಟರಿ ಅವರಿಗೆ ಭೇಟಿ ಮಾಡ್ತಾರೆ. ಒಂದ್ಸಲ ಬೆಲ್ಗಾಂನಲ್ಲಿ ಸಿಎಂ ಕುರಿತು ನನಗೆ ಕಳಿಸಿದ್ರು. ಅವ್ರದ್ದು ಇವತ್ತಿನ ದಿವಸ ನಮ್ಮ ಸಚಿವರು ಟೈಮ್ ಕೊಟ್ಟಿದ್ದ ಸಲಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ನಮಗೆ ಬಹಳ ಒಳ್ಳೆ ರೀತಿಯಲ್ಲಿ ಬರಮಾಡಿಕೊಂಡು ನಮಗೆ ಸನ್ಮಾನ ಮಾಡಿದ್ದೀರಿ. ತುಂಬಾ ಸಂತೋಷ ಆಗಿದೆ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲರಿಗೂ, ಸಂಘದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ಈಗಾಗಲೇ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಸರ್ ಅವರು ಸಾಕಷ್ಟು ಬೇಡಿಕೆಗಳು ಇಟ್ಟಿದ್ದಾರೆ. ಈ ಪೌರ ಕಾರ್ಮಿಕರಿಗೆ ಏನೇನು ಸಮಸ್ಯೆಗಳಾಗ್ತವೆ, ಏನೇನು ನಾವು ಸರ್ಕಾರದ ವತಿಯಿಂದ ಮಾಡಬೇಕಾಗಿದೆ. ಅದ್ರ ಜೊತೆ ಮಂಜುನಾಥ್ ಸರ್ ಅವರು ಕೂಡ ಪೌರ ಕಾರ್ಮಿಕರ ಕೆಲಸ ಬಗ್ಗೆ, ಸಂಘದ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದಕ್ಕೆ ನಾನು ಜಾಸ್ತಿ ನನಗೇನು ಮಾತಾಡಕ್ಕೆ ನಂಗೆ ಬಿಡುದಿಲ್ಲ. ನಾನು ಬರೀ ಹೇಳೋದು ಒಂದೇ, ಏನಂತಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನಗೆ ಚಿಕ್ಕ ವಯಸ್ಸಿನಲ್ಲಿ ನೀವು ನನಗೆ ಸಂಸದರಾಗಿ ನೀವು ಮಾಡಿದ್ದೀರಿ. ನಾನು ಯಾವತ್ತೂ ಮರೆಯಲ್ಲ. 100ಕ್ಕೆ 100 ನಿಮ್ಗೆ ಯಾವುದೇ ಸಮಸ್ಯೆ ಇರ್ಬೋದು, ಕೆಲಸ ಇರ್ಬೋದು, ನಾನು ನಿಮ್ ಜೊತೆ ಇರ್ತೀನಿ. ನೀವು ಯಾವಾಗಲೂ ಬಂದು ಭೇಟಿ ಮಾಡಿ. ಬಂಧುಗಳೇ, ಮಾನ್ಯ ಗೌರವಾನ್ವಿತ ಸಚಿವರಿಗೆ, ಅವರು ಪೌರಾಡಳಿತ ಸಚಿವರಾದ ನಂತರ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಟನೆಯು 10 ಬಾರಿ ಮನವಿಗಳನ್ನು ಮಾಡಿತು. ಇದೇ ಸೆಪ್ಟೆಂಬರ್ 23, 2023ರಲ್ಲಿ ಬೆಂಗಳೂರಿನ ಗಾಜಿನ ಅರಮನೆ ಮೈದಾನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲಿವರೆಗೂ ಮೂಗಿರ್ತದೆ ಅಲ್ಲಿವರೆಗೂ ಗೊಂಡೆ ಇರ್ತದೆ. ಅಸೋಸಿಯೇಷನ್ ಎಲ್ಲಿವರೆಗೂ ಇರ್ತದೆ, ಸಮಸ್ಯೆ ಅಲ್ಲಿವರೆಗೂ ಇದ್ದೇ ಇರ್ತದೆ. ಯಾವತ್ತೂ ಸಮಸ್ಯೆ ಬಗೆಹರಲ್ಲ. ಸಮಸ್ಯೆ ಬಗೆಹರಿತು ಅಂತಂದೇಳಿ ನಾವು ಕೂಡ ಮಲಕಣಕ್ಕೆ ಸಾಧ್ಯವೇ ಇಲ್ಲ. ನಾವು ಮಲಕೊಂಡ್ರೆ ಸಮಸ್ಯೆ ಇರ್ತದೆ. ನನ್ನ ಕಾಲದಲ್ಲಿ 27 ವರ್ಷಗಳ ಕಾಲ ಇಡೀ ಪೌರಾಡಳಿತ ಇಲಾಖೆಗೆ ಒಂದು ಸ್ಟ್ರೀಮ್ ಲೈನ್ ತಂದು ನಿಲ್ಲಿಸಿದ್ವಿ. ಭಾರತದಲ್ಲಿ ಎಲ್ಲೂ ಕೂಡ ಮುನ್ಸಿಪಲ್ ಎಂಪ್ಲಾಯೀಸ್ಗಳಿಗೆ ನೇರವಾಗಿ ಸರ್ಕಾರದಿಂದ